ಇಬ್ರು ಎತ್ತಲಿಕ್ಕೆ ಆಗ್ಲಿಲ್ಲ. ಒಬ್ರು ದುಃಖದಲ್ಲಿದ್ರು, ಒಬ್ರು ನಗ್ತಾ ಇದ್ರು. ಇಬ್ರು ಕೈ ಫೋರ್ಸಬಲಿ ಜನರು ಹೇಳಿದ್ದಕ್ಕಾಗಿ ಕೈ ಹಿಡಿದು ಜನರ ಮುಂದೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಒಬ್ರು ದುಃಖದಲ್ಲಿದ್ರು, ಒಬ್ರು ಸಂತೋಷದಲ್ಲಿದ್ರು. ಅದಕ್ಕೆ ಯಾವ್ದನ್ನ ಅರ್ಥ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ದೇಶದಲ್ಲೇ ನಗುಮುಖ ಇಬ್ಬರಿಗೂ ಇರ್ಲಿಲ್ಲ. ರಾಜಕೀಯವಾಗಿ ಬಂಡೆ ಅಂದ್ರ ಡಿ ಕೆ ಶಿವಕುಮಾರ್ ಹೊರಕ್ಷ ಸುಳಿ ಕೊಟ್ಟ ಸಿದ್ದರಾಮಯ್ಯ ಅವರು ಅವ್ನ ಕೈ ಹಿಡ್ಕೊಂಡು ಹೋಗೋದು ಮುಂದಿನ 5 ವರ್ಷ ಬಂಡೆ ಅಂತ ಹಂಗ ಸುಳಿ ಕೊಟ್ಟ ಅಂತ ಅದಕ್ಕೆ ಬಿಟ್ಟು ಕೊಡ್ತೀನಿ ಅಂತ. ನೀವು ಮಾಧ್ಯಮದವ್ರು ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನರ ಮುಂದೆ ವಿಶ್ವಾಸ ಕಳ್ಕೊಂಡದಕ್ಕಾಗಿ ನಾವು ಕೂಡಿದ್ದೀವಿ ಅಂತ ಕೈ ಎತ್ತಾರ. ಸರ್ಕಾರ ಮಾಡಿದಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಮತ್ತು ಮಲ್ಲಿಕಾರ್ಜುನ್ ಅವ್ರ ನಾಯಕ, ಖರ್ಗೆ ಅವ್ರಂತ ನಾಯಕರನ್ನ ಕರೆದು ಕೈ ಎತ್ತಿದ್ದು ಮರ್ತ್ರೇನು? ಕೈ ಎತ್ತಿ 2 ವರ್ಷ ಕಚ್ಚಾಟ ಮಾಡಿದ್ರಿ. ಇನ್ನ ಬಹುಶಃ ಬಡದಾಟ ಮಾಡ್ತೀರಿ. ಬಡದಾಟಕ್ಕೆ ಕೈ ಎತ್ತಾರ ಅಷ್ಟೇ. ಅನೇಕ ಸ್ನೇಹಿತರು ಇಬ್ರು ಎತ್ತಲಿಕ್ಕೆ ಆಗ್ಲಿಲ್ಲ. ಒಬ್ರು ದುಃಖದಲ್ಲಿದ್ರು, ಒಬ್ರು ನಗ್ತಾ ಇದ್ರು. ಇಬ್ರು ಕೈ ಫೋರ್ಸಬಲಿ ಜನರು ಹೇಳಿದ್ದಕ್ಕಾಗಿ ಕೈ ಹಿಡಿದು ಜನರ ಮುಂದೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಒಬ್ರು ದುಃಖದಲ್ಲಿದ್ರು, ಒಬ್ರು ಸಂತೋಷದಲ್ಲಿದ್ರು. ಅದಕ್ಕೆ ಯಾವ್ದನ್ನ ಅರ್ಥ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ದೇಶದಲ್ಲೇ ನಗುಮುಖ ಇಬ್ಬರಿಗೂ ಇರ್ಲಿಲ್ಲ. ರಾಜಕೀಯವಾಗಿ ಬಂಡೆ ಅಂದ್ರ ಡಿ ಕೆ ಶಿವಕುಮಾರ್ ಹೊರಕ್ಷ ಸುಳಿ ಕೊಟ್ಟ ಸಿದ್ದರಾಮಯ್ಯ ಅವರು ಅವ್ನ ಕೈ ಹಿಡ್ಕೊಂಡು ಹೋಗೋದು ಮುಂದಿನ 5 ವರ್ಷ ಬಂಡೆ ಅಂತ ಹಂಗ ಸುಳಿ ಕೊಟ್ಟ ಅಂತ ಅದಕ್ಕೆ ಬಿಟ್ಟು ಕೊಡ್ತೀನಿ ಅಂತ. ನೀವು ಮಾಧ್ಯಮದವ್ರು ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜನರ ಮುಂದೆ ವಿಶ್ವಾಸ ಕಳ್ಕೊಂಡದಕ್ಕಾಗಿ ನಾವು ಕೂಡಿದ್ದೀವಿ ಅಂತ ಕೈ ಎತ್ತಾರ. ಸರ್ಕಾರ ಮಾಡಿದಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಮತ್ತು ಮಲ್ಲಿಕಾರ್ಜುನ್ ಅವ್ರ ನಾಯಕ, ಖರ್ಗೆ ಅವ್ರಂತ ನಾಯಕರನ್ನ ಕರೆದು ಕೈ ಎತ್ತಿದ್ದು ಮರ್ತ್ರೇನು? ಕೈ ಎತ್ತಿ 2 ವರ್ಷ ಕಚ್ಚಾಟ ಮಾಡಿದ್ರಿ. ಇನ್ನ ಬಹುಶಃ ಬಡದಾಟ ಮಾಡ್ತೀರಿ. ಬಡದಾಟಕ್ಕೆ ಕೈ ಎತ್ತಾರ ಅಷ್ಟೇ. ಅನೇಕ ಸ್ನೇಹಿತರು